ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ಡಿ ಬಾಸ್ ಗ್ಯಾಂಗ್ಗೆ ಪೊಲೀಸರು ಚಳಿ ಬಿಡಿಸ್ತಾ ಇದ್ದಾರೆ. ಮೊದಲು 6 ದಿನದ ವಿಚಾರಣೆ ನಡೆಸಿದ ಪೊಲೀಸರು ಮತ್ತೆ ಡಿ ಗ್ಯಾಂಗ್ ಅನ್ನು 11 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಆದರೆ ಕೋರ್ಟ್ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲೇ ಇರಬೇಕು. ಮತ್ತೊಮ್ಮೆ 5 ದಿನಗಳ ಕಾಲ ಅಂದರೆ 20ನೇ ತಾರೀಕಿನ ತನಕ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇದರ ಬಗ್ಗೆ ವಿಸ್ತೃತ ವರದಿ ನಿಮ್ಮ ಮುಂದೆ. ಡಿ ಗ್ಯಾಂಗ್ ವಶಕ್ಕೆ ಪಡೆಯುವಲ್ಲಿ ಖಾಕಿ ಸಕ್ಸಸ್. 12 ಆರೋಪಿಗಳನ್ನ 5 ದಿನ ಕಸ್ಟಡಿಗೆ ಪಡೆದ ಪೊಲೀಸ್ ಸರಿಯಾಗಿ ಲಾಕ್ ಆಗಿದೆ. ಇದೀಗ ಮತ್ತೊಮ್ಮೆ 12 ಆರೋಪಿಗಳನ್ನ ಪೊಲೀಸರು 5 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಕಳೆದ ಜೂನ್ 10ರಂದು ಅರೆಸ್ಟ್ ಆಗಿದ್ದ ಆರೋಪಿಗಳನ್ನ ಮೊದಲು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಇದೇ ಅವಧಿಯಲ್ಲಿ ಸ್ಥಳ ಮಹಾಜರು ಕಾರ್ಯ ನಡೆಸಲಾಯಿತು. ಬೆಂಗಳೂರಿನ ಪಟ್ಟಣಗೆರೆ ಶೆಡ್, ಸುಮ್ಮನಹಳ್ಳಿ ಬ್ರಿಡ್ಜ್, ಮೈಸೂರಿನಲ್ಲಿ ಮಹಾಜರು ನಡೆಸಲಾಯಿತು. ಮೊಬೈಲ್, ಸಿಸಿ ಕ್ಯಾಮೆರಾ ಸೇರಿದಂತೆ ಹಲವು ಸಾಕ್ಷ್ಯ ಸಂಗ್ರಹಿಸಲಾಯಿತು. ಜೂನ್ 15ಕ್ಕೆ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಈ ವೇಳೆ ದರ್ಶನ್ ಪರ ವಕೀಲ ಅನಿಲ್ ಬಾಬು, ಸರ್ಕಾರದ ಪರ ವಕೀಲ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಯಿತು ಅಂತ ನೋಡೋದಾದ್ರೆ, ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಆರೋಪಿಗಳಿಂದ 10 ಫೋನ್ ವಶಕ್ಕೆ ಪಡೆಯಲಾಗಿದೆ. ಮೈಸೂರು, ಬೆಂಗಳೂರಿನ ಸ್ಥಳಗಳಲ್ಲಿ ಮಹಾಜರು ನಡೆಸಲಾಗಿದೆ. ಏಟು ಆಗಿರುವ ದರ್ಶನ್ 30 ಲಕ್ಷ ರೂಪಾಯಿಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಡೀಲ್ ನೀಡಿದ್ದಾನೆ. ಹೀಗಾಗಿ ಮತ್ತಷ್ಟು ವಿಚಾರಣೆಗೆ ಆರೋಪಿಗಳನ್ನ ಕಸ್ಟಡಿಗೆ ನೀಡಬೇಕು. ಇನ್ನು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಟಾರ್ಚರ್ ಮಾಡಲಾಗಿದ್ದು, A5 ನಂದೀಶ್, A13 ದೀಪಕ್ನಿಂದ ಕರೆಂಟ್ ಶಾಕ್ ನೀಡಲಾಗಿದೆ. ಈ ವಿಚಾರವನ್ನ ಕೋರ್ಟ್ನಲ್ಲಿ ಉಲ್ಲೇಖಿಸಲಾಯಿತು. ಎಲ್ಲದಕ್ಕೂ ದರ್ಶನ್ ಕಾರಣನಾ? ಇನ್ನು ಕೋರ್ಟ್ನಲ್ಲಿ ಆರೋಪಿ ದರ್ಶನ್ ಪರ ವಕೀಲ ಅನಿಲ್ ಬಾಬು ವಾದ ಮಂಡಿಸಿದ್ರು. ಎಲ್ಲದಕ್ಕೂ ದರ್ಶನ್ ಕಾರಣ ಅನ್ನೋದು ಸರಿನಾ ಅನ್ನುವ ಪ್ರಶ್ನೆ ಮಾಡಿದ್ರು. ಇನ್ನು ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿದ್ರು. 6 ದಿನ ಪವಿತ್ರ ಗೌಡ ವಿಚಾರಣೆ ಆಗಿದೆ. ಪವಿತ್ರ ಗೌಡ ನೋವು ಅನುಭವಿಸ್ತಾ ಇದ್ದಾರೆ. ಕೋರ್ಟ್ ಅನುಮತಿ ಇಲ್ಲದೆ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಅಂತ ಉಲ್ಲೇಖಿಸಿದ್ರು. ಇಷ್ಟೆಲ್ಲ ವಾದ ಪ್ರತಿವಾದ ಮುಗಿದ ನಂತರ 12 ಆರೋಪಿಗಳನ್ನ 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. A1 ಇಂದ A7 ಆರೋಪಿವರೆಗೂ ಮತ್ತು A10 ನಿಂದ A14 ಹಾಗೂ A16 ಅನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು. ಕೋರ್ಟ್ ಆದೇಶದ ಬೆನ್ನಲ್ಲೇ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತಂದ ಪೊಲೀಸರು ಮತ್ತೆ ತನಿಖೆಯನ್ನ ಚುರುಕುಗೊಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕೋರ್ಟಲ್ಲಿ ಕೇಸ್ ಬರುತ್ತೆ. ಕೋರ್ಟಲ್ಲಿ ಕೇಸ್ ಬಂದಾಗ ನೀವು ನೋಡಿ ಇವರು ಮೊಬೈಲ್ ತಗೊಂಡಿದ್ದಾರೆ, ಪಾಸ್ವರ್ಡ್ ತಗೊಂಡಿದ್ದಾರೆ ಅಂತೇಳಿ ಯಾರು ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾರೆ. ಈಗ ಪೊಲೀಸರ ಪರವಾಗಿ ಒಬ್ಬರು ವಾದ ಮಂಡಿಸಬೇಕಲ್ಲ, ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರೀತಾರೆ. ಅದನ್ನು ಸರ್ಕಾರ ಕೊಡುತ್ತೆ. ಇದರಲ್ಲಿ ವಾದ ಮಾಡ್ತಾ ಇರೋರು ಪ್ರಸನ್ನಕುಮಾರ್. ಇವರ ಹೆಸರು, ಇವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಭಾಳ ಒಳ್ಳೆಯ ಹೆಸರಿದೆ ಇವರಿಗೆ. ಇವರು ಹೇಳ್ತಾ ಹೋಗ್ತಾರೆ ಯಾಕೆ ವಾಪಸ್ ವಶಕ್ಕೆ ಪಡೆಯಬೇಕು ಅಂತೇಳಿ. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ಸರ್ಕಾರದ ಕಡೆಯಿಂದ ಅತ್ಯುತ್ತಮ ವಕೀಲರನ್ನು ಕೋರ್ಟ್ನಲ್ಲಿ ಹಾಕಲಾಗಿದೆ. ಅದು ನಿಮ್ಮ ಗಮನಕ್ಕೆ. ಕೋರ್ಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಕೆಲವು ಸ್ಫೋಟಕ ಮಾಹಿತಿಗಳನ್ನು ಕೊಡ್ತಾರೆ. ಏನು? ಕೊಲೆ ಮಾಡಿದ CCTV ಇದೆ, ಅದು ಜಡ್ಜ್ಗೆ ಹಸ್ತಾಂತರ ಮಾಡಿದ್ದಾರೆ. ಅಂದರೆ ತುಂಬಿದ ಲಕೋಟೆಯಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕೊಲೆಯ ವಿಡಿಯೋ ಹಸ್ತಾಂತರವಾಗಿದೆ. ಎಲ್ಲಿ ಸಿಕ್ತು ಅಂತಂದರೆ, ಅಲ್ಲಿ ಶೆಡ್ ಇದೆಯಲ್ಲ, ಶೆಡ್ನ 4-5 ಮೂಲೆಗಳಲ್ಲಿ CCTV ಇದೆ. ಅಲ್ಲಿ CCTV ತುಂಬ ಹಾಕಿರ್ತಾರೆ. ಯಾಕೆ ಹೇಳಿ? 2 CCTV ಹಾಕಿದ್ದಾರೆ. ಯಾಕಲ್ಲಿ CCTV ಹಾಕಿದ್ದಾರೆ ಅಂತಂದರೆ, ಅಲ್ಲಿ ನಿಂತಿರೋ ಗಾಡಿಗಳು ಗುಜರಿ ಗಾಡಿಗಳಲ್ಲ ಸ್ವಾಮಿ. ಆ ಶೆಡ್ಡಲ್ಲಿರೋ ಗಾಡಿಗಳಿದೆಯಲ್ಲ, ಅದು ಯಾವುದು ಅಂತಂದರೆ, ಈ ಬ್ಯಾಂಕು ಇದೆ, ಸಾಲ ತಗೊಂಡು ನೀವು ಗಾಡಿ ತಗೊಂಡಿರ್ತೀರಿ,
ಸಾಲ ಕಟ್ಟೋಕ್ಕಾಗಿರೋದಿಲ್ಲ. ಅಲ್ಲಿ ಒಬ್ಬರನ್ನ ಕಳಿಸ್ಬಿಡ ಎತ್ತಾಕೊಂಬಂದು ಅಲ್ಲಿ ಗಾಡಿ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಕೋಟಿಗಟ್ಟಲೆ ದುಡ್ಡಿದ್ದಾಗ ಬೇಕಾದಷ್ಟು CCTV ಹಾಕಿರ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅಷ್ಟು ದೊಡ್ಡ ಜಾಗಕ್ಕೆ 7 CCTV ಇತ್ತು. ಆ 7 CCTVಯಲ್ಲಿ 2 CCTVಯಲ್ಲಿ ಕೊಲೆ ಮಾಡಿದ ವಿಜುವಲ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಜಡ್ಜ್ಗೆ ನೀಡಲಾಗಿದೆ. ಇನ್ನು 3ನೇ ಪಾಯಿಂಟ್ ಹೇಳ್ತಾರೆ ಪ್ರಸನ್ನ ಕುಮಾರ್ ಅವರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಸನ್ನ ಕುಮಾರ್ ಅವರಿಗೆ ಉತ್ತಮವಾದಂಥ ಹೆಸರಿದೆ ಫೀಲ್ಡಲ್ಲಿ. ಹೇಗೆ ಗಿರೀಶ್ ಅವರಿಗಿದೆ DCP ACP, ಅವ್ರ ಬಗ್ಗೆ ಹೇಳ್ತೀನಿ ನಿಮಗೆ ಹೆಂಗೆ ಇವರನ್ನು ಹೆಡೆಮುರಿ ಕಟ್ಟಿದ್ರು ಅಂತೇಳಿ. ನೋಡಿ 3ನೇ ಪಾಯಿಂಟ್, ರೇಣುಕಾ ಸ್ವಾಮಿಗೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಅದು ಹೇಳಬೇಕಾ, ಸತ್ತೋಗಿದ್ದೇನೆ ಅಂತ. ಆದರೆ ಇವತ್ತು ಬಂದಿರುವಂಥ ವಿಶೇಷ ಏನಪ್ಪ ಅಂದರೆ, ಕೊಲೆಗೂ ಮುನ್ನ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಈ ಕರೆಂಟ್ ಶಾಕ್ ಆ ಒಂದು ನರಪೇತಲನಿಗೆ, ರೇಣುಕಾ ಸ್ವಾಮಿ ನರಪೇತಲ ಅಂತಾರೆ ಆಯಿತು. ಕರೆಂಟ್ ಶಾಕ್ ಕೊಡಬೇಕು ಅಂತಂದರೆ ಕೇವಲ ಕುಡಿತದ ಅಮಲಿನಿಂದ ಸಾಧ್ಯ ಇಲ್ಲ ಅಲ್ವಾ. ಸಾಧಾರಣವಾಗಿ ಒಂದು ಡ್ರಿಂಕ್ಸ್ ಮಾಡಿದವರು ತುಂಬ ಇರ್ತಾರೆ, 90, 90, ಕ್ವಾರ್ಟ್ರು, ಹಾಫು, ಫುಲ್ಲು ಎಲ್ಲ ಹೊಡೆದವ್ರು ಇದ್ದಾರಲ್ವಾ. ಕೊಲೆ ಮಾಡಬೇಕು ಅಂತ ಯಾರಿಗೂ ಅನಿಸೋದಿಲ್ಲ, ಮಾತಾಡ್ತಾರೆ, ಮಲ್ಕೋತಾರೆ. ಮತ್ತೊಂದು ಇದು ಕೊಲೆನೂ ಚಿತ್ರಹಿಂಸೆ, ಕರೆಂಟ್ ಶಾಕು, ಬಾಬಾ. ಆದರೆ ಕರೆಂಟ್ ಶಾಕಿಗೆ ಬಳಸಿದ ಡಿವೈಸ್ ಸಿಕ್ಕಿಲ್ಲ, ಅಂದರೆ ವಯರು ಅದು ಸಿಕ್ಕಿಲ್ಲ. ಬಂತ ಅಂತ ಕೇಳ್ತಾ ಕಾಮಿಡಿ ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ, ಯಾರು ಸಾಧು ಕೋಕಿಲ ಮಾಡ್ದೆ ಅದೇ ಥರ ಹಾಕೋದು ಕರೆಂಟ್ ಶಾಕ್ ಕೊಡೋದು, ಹೇಳೋ ಅಂತೇಳಿ. ಅದು ಸಿಕ್ಕಿಲ್ಲ ಅಂತೇಳಿ, ಸಿಕ್ಕಿದಾಗ ಇವ್ರಿಗೆ ಕರೆಂಟ್ ಶಾಕ್ ಕೊಡ್ತಾರೆ. ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ನಾಶ ಮಾಡಿರ್ಬೋದು, ಅಂದರೆ ತಲೆ ಓಡಿಸಿರ್ಬೋದು. ಎಣ್ಣೆ ಹೊಡೆದಾಗ ಒಮ್ಮೆ ತಲೆ ಹೊಡಿಬಿಡುತ್ತಲ್ಲ, ಇದರ ರೀತಿ ಎಲ್ಲ ಎತ್ತಾಕಿ ಬಿಸಾಕ್ಬಿಡು ಅಂತೆಲ್ಲ ಐಡಿಯಾ ಕೊಟ್ಟಿರ್ಬೋದು. ಯಾರೋ ಎಲ್ಲ ಬಿಸಾಕಿರ್ತಾನೆ, ಅದ್ರ ತಗೊಬರ್ತಾರೆ. ಇದಿಷ್ಟೇ ಅಲ್ಲದೆ ದರ್ಶನ್ ಗ್ಯಾಂಗ್ ಮಾಡಿದ ಕೃತ್ಯ ಇನ್ನೂ 16 ಇದು ಹೇಳ್ತಿರೋದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆಮೇಲೆ ನಾನೊಂದು ಪಾಯಿಂಟ್ ಅನ್ನೋದನ್ನೇ ಹೇಳಿದ್ದೆ, ಈ ಪಾಯಿಂಟ್ ಇಲ್ಲಿ ಮತ್ತೆ ಬರ್ತಾ ಇದೆ. ಲಿಂಗಾಯತ ಅಂತ ಗೊತ್ತಿದ್ರು ಮಾಂಸವನ್ನು ತಿನ್ನಿಸಿದ್ದಾರೆ. ಲಿಂಗಾಯತ ಗೊತ್ತಿದ್ರು ಕೂಡ ಮಾಂಸವನ್ನು ತಿನ್ನಿಸಿದ್ದಾರೆ. ಆಮೇಲೆ ನನಗೆ ತಿನ್ನಿಸ್ಬೇಡ್ರಪ್ಪ ಅಂತ ಹೇಳಿದಾಗ ಎದೆಗೆ ಒದ್ದಿದ್ದಾನೆ. ಮಾಂಸ ತಿನ್ನಿಸಿದ ಬಳಿಕ ಎದೆಗೆ ಒದ್ದಿದ್ದಂತೆ ನಟ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಚಪ್ಪಲೆಯಲ್ಲಿ ಹೊಡೆದಿದ್ಲಂತೆ ಅವನಿಗೆ, ರೇಣುಕಾ ಸ್ವಾಮಿಗೆ. ಅಲ್ಲಿಗೆ ರೇಣುಕಾ ಸ್ವಾಮಿ ಸತ್ತೋಗ್ಬಿಟ್ಟಿದ್ದಾರೆ. ನೆನ್ನೆ ಕೆಲವರದು ಫೋಟೋ ತೋರಿಸಿದ್ದೆ, ಇವತ್ತು ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ಒಬ್ಬೊಬ್ಬೊಂದು ಏನು ಅದಕ್ಕೆ ಸಂಬಂಧ ಇದೆ ಅಂತೇಳಿ. ಬನ್ನಿ ನೋಡೋಣ. ಮೊದಲಿಗೆ ಪವಿತ್ರ ಗೌಡ. ರೇಣುಕಾ ಸ್ವಾಮಿ ಕೊಲೆ ಆಗಲು ಮೂಲ ಕಾರಣ ಪವಿತ್ರ ಗೌಡ. ನಂಬರ್ 1 A1 ಇವರೇ ಕೊಲೆ ಆಗೋದಕ್ಕೆ, ರೇಣುಕಾ ಸ್ವಾಮಿ ಕೊಲೆ ಆಗಲು ಮೂಲ ಕಾರಣ. 20 ದಿನಗಳ ಕಾಲ ಮಾತಾಡಲಿಲ್ಲ. ಯಾರ ಹತ್ರ? ದರ್ಶನ್ ಹತ್ರ. ದರ್ಶನ್ ಪ್ರೇಯಸಿ ಮಾತಾಡದೇ ಇದ್ದಾಗ ತಲೆ ಕೆಟ್ಟೋಗ್ಬಿಡ್ತು. ರಾಘವೇಂದ್ರಗೆ ಫೋನ್ ಮಾಡು, ಎತ್ತಾಕೊಂಬಾರೋ ಅಂದ ನಂತರ ಆ ಬ್ರೂನಿ ಬಾರಲ್ಲಿ ಕೂತು, ಚಿನ್ನ ನಿನಗೊಂದು ಸರ್ಪ್ರೈಸ್ ಅಂತ ಹೇಳಿದಾಗ ಈ ರಾಜ್ಕುಮಾರ್ ಒಂದು ಹಾಡಲ್ಲಿ ರಾಜ್ಕುಮಾರ್ ಮತ್ತು ಮಂಜುಳಾ ಓಡಿ ಬರ್ತಾರಲ್ಲ, ಐ ಲವ್ ಯು ಆ ಥರ ಬರ್ತಾರೆ ಅಂತೇನೋ